ನಮಸ್ಕಾರ ಸ್ನೇಹಿತರೆ. ಹಾವೇರಿ ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳೆ ಕೈಗೆ ಬರಬೇಕಾದ ಸಮಯದಲ್ಲಿ ಒಣಗಿ ಹೋಗಿರುವ ಕಾರಣ ರೈತನೊಬ್ಬ ತನ್ನದೇ ಬೆಳೆಯನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿರುವ ಮನಕಲಕುವ ಘಟನೆ ನಡೆದಿದೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹಳೆ ಶಿಡೇನೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಿರಣ್ ಗಡಿಗೋಳ ಎಂಬ ರೈತರು ತಮ್ಮ 11 ಎಕರೆ ಜಮೀನಿನಲ್ಲಿ ಗೋವಿನ ಜೋಳ ಅಥವಾ ಮೆಕ್ಕೆಜೋಳ ಬೆಳೆದಿದ್ದರು. ಉತ್ತಮ ಮಳೆಯ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿದ್ದ ರೈತರು ಬೀಜ, ಗೊಬ್ಬರ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಎಕರೆಗೆ ಸುಮಾರು 25,000 ರೂಪಾಯಿ ವೆಚ್ಚ ಮಾಡಿದ್ದರು. ಜೊತೆಗೆ ಲಾವಣಿ ಜಮೀನನ್ನು ಪಡೆದು ಕೃಷಿ ಮಾಡಿದ್ದರು. ಆದರೆ ಈ ಬಾರಿ ಮಳೆ ಕೈಕೊಟ್ಟ ಪರಿಣಾಮ ಬೆಳೆ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಕೈಗೆ ಬೆಳೆ ಸಿಗುವ ಸಾಧ್ಯತೆಯಿಲ್ಲ ಎಂಬುದು ಖಚಿತವಾದ ನಂತರ ರೈತ ಕಿರಣ್ ಗಡಿಗೋಳ ಅವರು ಟ್ರ್ಯಾಕ್ಟರ್ ಮೂಲಕ ರೂಟರ್ ಹೊಡೆದು ಬೆಳೆ ನಾಶಪಡಿಸಿದ್ದಾರೆ. ಸುಮಾರು 2 ಲಕ್ಷ ರೂಪಾಯಿಗೂ ಅಧಿಕ ಹೂಡಿಕೆ ಮಾಡಿರುವ ರೈತರು ಇದೀಗ ಸರ್ಕಾರದ ನೆರವಿಗಾಗಿ ಆಗ್ರಹಿಸುತ್ತಿದ್ದಾರೆ. ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಹಾವೇರಿ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಒಂದೆಡೆ ಕೃಷಿ ವೆಚ್ಚ ಹೆಚ್ಚಾಗುತ್ತಿದ್ದರೆ ಮತ್ತೊಂದೆಡೆ ಮಳೆಯ ಕೊರತೆ ರೈತರ ಬದುಕನ್ನು ಸಂಕಷ್ಟಕ್ಕೆ ತಳ್ಳುತ್ತಿದೆ. ಸರ್ಕಾರ ರೈತರ ನೆರವಿಗೆ ಯಾವ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾವೇರಿ ಜಿಲ್ಲಾ ಬ್ಯಾಡಗಿ ತಾಲೂಕು ಶಿಡೇನೂರು ಗ್ರಾಮದ ಸುತ್ತಮುತ್ತಲಿನ ಜನರ ಗೋಳು ತೀರದಂಥ ಗೋಳು. ಮುಂಗಾರಿ ಮಳೆ ಬಂದಿತ್ತಂತೂ ಹದವರ್ತೆ ಬಿತ್ತಿದ್ವಿ. ಆದರೆ ಬಿತ್ತಿದ ಫಸಲು ಇವತ್ತು ನಮ್ಮ ಬಿತ್ತಿಗೆಯ ಪ್ರಕಾರ ಇವತ್ತು 3 ಫೂಟು 4 ಫೂಟು ಬೆಳೆಯಂಥ ಬೆಳೆ ಇವತ್ತು ಕೇವಲ ಅರ್ಧ ಫೂಟದಲ್ಲಿಯೇ ನಿಂತಿದೆ. ಹಿಂದಿನ ಸರ್ಕಾರ ಹಿಂದಿನ ಈ ದಿನಗಳಲ್ಲಿ 2 ವರ್ಷದಿಂದಲೂ ಮಳೆ ಹೆಚ್ಚಾಗಿ ಅತಿವೃಷ್ಟಿ ಅನಾವೃಷ್ಟಿ ಕಂಡಿವಿ. ಆದರೆ ಈ ವರ್ಷ ಬಂದಿತ್ತು ಬೆಳೆ ರೈತರು ಉಳಿದೀವಿ ಅಂತ ತಿಳಿದುಕೊಂಡು ಈ ವರ್ಷ ಮುಂಗಾರಿಯಿಂದನೂ ಮಳೆ ಬಂದದಿಂದನೂ ಬೆಳೆಯನ್ನು ಬಿತ್ತಿದೆವು. ಬಿತ್ತಿದ ಬೆಳೆಗೆ ಒಂದು ಹನಿನೇ ಇವತ್ತಿನ ಮಟ್ಟ ನೀರಿಲ್ಲ, ಮಳೆ ಇಲ್ಲ. ಹೀಗಾದರೆ ರೈತರು ಯಾವ ರೀತಿ ಬದುಕಬೇಕು? ರೈತರು ಬದುಕಬೇಕಂದರೆ ಸರ್ಕಾರ ಉಳಿಯಲೇಬೇಕು. ರೈತರು ಸಾಯಬೇಕಂದರೆ ಸರ್ಕಾರ ಸಾಯಲೇಬೇಕು. ಇದೇ ನಮ್ಮ ಕೊನೆಯ ಕೋರಿಕೆ. ಮುಂಗಾರು ಪ್ರಾರಂಭ ಆಗುತ್ತೆ ಅಂತಂದು ಮೆಕ್ಕೆಜೋಳ ಬಿತ್ತನೆ ಮಾಡಿದ್ವಿ. ನಂದು 10 ಎಕರೆ ಹೊಲ ಇದೆ. ಆ 10 ಎಕರೆ ಹೊಲದಲ್ಲಿ ಅಡಿಕೆ ಮತ್ತು ಇತರ ತೋಟಗಾರಿಕೆ ಬೆಳೆ ಬೆಳೆದಿದ್ದೆ. ಅಲ್ಲಿ ಮತ್ತು ಮೆಕ್ಕೆಜೋಳ ಬೆಳೆಯಲು ನಾವು ಲಾವಣಿ ರೂಪದಲ್ಲಿ ಎಕರೆಗೆ 12,000 ರೂಪಾಯಿದಂಗೆ 11 ಎಕರೆ ಲಾವಣಿ ಹಾಕಿದ್ದೆ. ಅದಕ್ಕೆ ಬೀಜ, ಗೊಬ್ಬರ, ಡೀಸೆಲ್ ಅಂತ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಖರ್ಚಾಗೈತಿ. ಲಾವಣಿದು 1,40,000 ರೂಪಾಯಿ ಆ ಹೊಲದ ಮಾಲಕರಿಗೆ ಕೊಟ್ಟವಿ. ಒಟ್ಟು ಟೋಟಲ್ 3,40,000 ರೂಪಾಯಿ 11 ಎಕರೆ ಮೆಕ್ಕೆಜೋಳ ಬೆಳೆದ್ರೆ ಡೀಸೆಲ್ ಸಿಗಲಿಲ್ಲ. ಆ ಟೈಮ್ನಾಗ ಹಗಲಿ ರಾತ್ರಿ ಡೀಸೆಲಿಗೆ ಬಡ್ದಾಡಿದ್ವಿ. ಬೀಜ ಗೊಬ್ಬರಕ್ಕೆ ಪಳ್ಳೆ ಹಚ್ಚಿ ಗೊಬ್ಬರ ತಂದ್ವಿ. ಆದ್ರೆ ಮಳೆ ವರುಣದೇವ ಏನು ಮಾಡಿದ ಅಂದ್ರೆ ಬಿತ್ತಿ ಊಟ ಕದ ಐತಿ ಅಂತ ಬಿತ್ತಿದ್ದೀವಿ. ಕೇವಲ 30% ಮೊಳಕೆ ಹೊಡೆದು ಸಸಿ ಬಂತು. ಇನ್ನು 70% ಬೀಜ ಕೊಳತೋಗ್ಬಿಡ್ತು. ಇದು ಹಾಗೆ ಬಿತ್ತನೆ ಮಾಡಿದ್ರೆ ನಾವು ಹಾಗೆ ಬಿಟ್ಟಿದ್ರೆ ನಾವು ಮಾಡಿದ ಖರ್ಚು ಬರಲ್ಲ ಅನ್ನೋ ಒಂದು ವಿಚಾರಕ್ಕೆ ಇವತ್ತು 11 ಎಕರೆ ಇಡೀ ಹೊಲನ ಟ್ಯಾಕ್ಟರ್ ಮೂಲಕ ಕುಂಟಿ ತಗೊಂಡು ನಾಶ ಮಾಡಿದ್ದೀವಿ. ಮುಂದೆ ಮಳೆ ಚೆನ್ನಾಗಾದ್ರೆ ಹಿಂಗಾರು ಬೆಳೆ ನಿರೀಕ್ಷೆಗೆ ಇರೋದೊಂದ ಬಾಕಿ. ಈಗ ಭಾಳ ರೈತನ ಪರಿಸ್ಥಿತಿ ಹೆಂಗೈತಿ ಅಂದ್ರೆ ನಾ ಸಾಯ ನೀ ಸಾಯ ಮನೆ ಮಂದಿಯೆಲ್ಲ ಸಾಯ ವ್ಯವಸಾಯ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ. 3,40,000 ಖರ್ಚು ಮಾಡಿದ್ವಿ. ಮತ್ತು ಹಿಂಗಾರು ಬೆಳೆಗೆ ನಾವು ಹೊಲ ಆದಾಗ ಹಸನುಗೊಳಿಸಿ ಬಿತ್ತನೆ ಮಾಡ್ಬೇಕಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಬೇಕು. ಭಾಳ ಒಂದು ಪರಿಸ್ಥಿತಿ ಬಿಗಡಾಯಿಸೈತಿ. ಇದರ ನಮ್ಮ ನೋವಿನಲ್ಲಿ ಸರ್ಕಾರಕ್ಕೆ ನಾನು ಹೇಳೋದೇನಂತಂದ್ರೆ ಇಂಥ ಪರಿಸ್ಥಿತಿ ಹಸಿ ಬರಗಾಲ ಅಂತ ಸಾರ್ಬೇಕು ಹಾವೇರಿ ಜಿಲ್ಲೆಯನ್ನು. ಆಮ್ಯಾಕೆ ತಾತ್ಕಾಲಿಕ ನಾಶಪಡಿಸಿದ ರೈತರಿಗೆ ತಾತ್ಕಾಲಿಕ 1 ಎಕರೆಗೆ 25,000 ರೂಪಾಯಿ ಪರಿಹಾರಧನ ನೀಡಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ರೈತರಿಗೆ ಆತ್ಮಸ್ಥೈರ್ಯ ತುಂಬಬೇಕಂತ ಹೇಳಕ್ಕೆ ಬಯಸ್ತಾರೆ.